ನಾನು ಮಾಡ್ತೀನಿ ಬಿಡಮ್ಮ. ಸುಮ್ಮನಿರು ಗುಂಡು, ನಾನು ಮಾಡ್ತೀನಿ. ಸುಮ್ಮನಿರು. ಸರಿ ಆಯಿತು, ಮಾಡವ. ಏನು ಮಾಡ್ತಿದ್ಯಾ? ತೊಳೆದ್ಬಿಟ್ಟು ಅದರೊಳಗೆ ಹಾಕಬೇಕು. ಬೇಗ ಬೇಗ ತೊಳೆದಾಕೋ. ನಮಸ್ತೆ ಎಲ್ರಿಗೂ. ಶುಕ್ರವಾರದ ನಮ್ಮ ವ್ಲಾಗು 2ನೇ ಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ ನಮ್ಮ ತನ್ಮಯಿ ತರಲೆಗಳನ್ನು. ನಾನು ಎಲ್ಲ ತರಕಾರಿ ಹೆಚ್ಕೋಬೇಕಾದ್ರೆ, ರೆಡಿ ಮಾಡ್ಕೋಬೇಕಾದ್ರೆ ಎಲ್ಲ ಹೀಗೇನೆ ನನ್ನ ಹಿಂದೆ ಹೀಗೆಲ್ಲ ಏನೇನೋ ತರಲೆ ಮಾಡ್ತಾ ಇರ್ತಾಳೆ. ನೋಡಿ ಆ ಸ್ಟೋಲ್ ಮೇಲೆ ಕುತ್ಕೊಂಡು ಸುಮ್ಮನೆನಾದರೂ ಕುತ್ಕೊಂಡಿದ್ದಾಳ, ಅದನ್ನು ಹಿಂದೆ ಮುಂದೆ ಜರುಗಿಸ್ಕೊಂಡು ಹೆಂಗೆ ಆಡ್ತಾ ಇದ್ದಾಳೆ ಅಂತ. ಒಂದೊಂದು ಸಾರಿ ಹೀಗೆ ಸ್ಟೂಲ್ ಮೇಲೆ ನಿಂತ್ಕೊಂಡು ತರಲೆ ಮಾಡ್ತಾ ಇರ್ತಾಳೆ, ತರಕಾರಿ ಎಲ್ಲ ಮುಡ್ತಾ ಇರ್ತಾಳೆ. ನಾನು ರೇಗ್ದೆ ಅಂತ ಅಂದರೆ ವಸ್ತುಗಳ ಜೊತೆ ಮಾತಾಡ್ಕೊಂಡು ಅವುಗಳ ಜೊತೆ ಆಟ ಆಡ್ತಾ ಇರ್ತಾಳೆ, ಕೆಳಗೆಲ್ಲ ಮಲಗಿರ್ತಾಳೆ. ಹೊಸದು ಒಡಗೈತಲ್ಲ ಅದು ತೋರಿಸ್ತೀನಿ. ನನಗೆ ಗೊತ್ತಿಲ್ಲ ಇವಾಗ. ಏನು ಮಾಡ್ತಿದ್ದೀಯ ಈಗ ನನಗೆ ನೀನು? ನಿನಗೆ ಬೆಂಡೆಕಾಯ್ದು ಸಿಪ್ಪೆ ಅಂಟಿಸ್ತಿದ್ದೀನಿ. ಓ ಮೈ ಗಾಡ್. ಕಾಟ ಕೊಡ್ಬೇಕಂದ್ರೆ ತುಂಬ ಇಷ್ಟ ಅಲ್ಲ ನಿನಗೆ? ಅಯ್ಯೋ ಛೀ. ನಮ್ಮಂಗೆ ಈ ಥರ ಕಾಟ ಕೊಡಲ್ಲ ನಾನು. ಬೆಂಡೆಕಾಯ್ದು ತೊಟ್ಟು ಅಂಟಿಸ್ತೀನಿ. ನಮ್ಮಂಗೆ ಬಟನ್ ಥರ ಇದು ಬಟನ್ ಥರ ಇದು ಬೆಂಡೆಕಾಯಿ ಹೆಚ್ಚುವಾಗೆಲ್ಲ ಈ ಥರ ತೊಟ್ಟು ತಗೊಂಡು ನನ್ನ ಟೀ ಶರ್ಟ್ ತುಂಬ ಹಚ್ಬಿಟ್ಟಿರ್ತಾಳೆ. ಸಾಕು ಬಿಡು ಗುಂಡು. ಇನ್ನು ಸ್ವಲ್ಪ ಇದಾವೆ. ಇದು ಬಟನ್ ಥರ ಅಮ್ಮ. ಇದು ಅಮ್ಮ ಇದು ತೆಗಿತಿದ್ದೀನಿ ನಾನು. ಒಂದು ನಿಮಿಷ ಹೆಂಗೆ ಇರು. ಅಷ್ಟೇ ಹೋಯ್ತು. ಇನ್ನೊಂದ್ಸಲ ಬಿಡಿಯಮ್ಮ, ನಾಳೆ ಮಾಡ್ತೀನಿ. ಆಯ್ತು ಮಾಡಮ್ಮ, ನಿನ್ನ ಜೊತೆಗೆ ನಾನು. ಆಯಿತಾ? ಪಲ್ಯಕ್ಕೆ ಬೆಳ್ಳುಳ್ಳಿ ಅವಳೇ ಸುಲಿತಾಳಂತೆ, ನಾನು ಸುಲಿತೀನಿ ಅನ್ನೋದಕ್ಕೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಲು. ಈಗ ಕನ್ವಿನ್ಸ್ ಮಾಡಿಕೊಂಡು ನಾನು ಸೇರಿ ಬೆಳ್ಳುಳ್ಳಿ ಸುಲ್ಕೊಂಡೆ. ಬೆಳ್ಳುಳ್ಳಿ ಎಲ್ಲ ಸುಲಿದಾದ್ಮೇಲೆ ಅವಳೇನೆ ಸಿಪ್ಪೆ ಎಲ್ಲ ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕಿದ್ಲು. ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಬೆಂಡೆಕಾಯಿ ಫ್ರೈ ಹಾಗೆ ಚಪಾತಿ ಮಾಡಿದ್ದೆ. ಅದ್ರ ಜೊತೆಗೆ ಚಟ್ನಿ ಪುಡಿಗಳನ್ನು ಹಾಕಿ ಊಟಕ್ಕೆ ಕೊಟ್ಟಿದ್ದೆ ಅವಳಿಗೆ ಕೂಡ. ಈ ಬೆಂಡೆಕಾಯಿ ಫ್ರೈ ರೆಸಿಪಿನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಂ ಏನ? ಸರಿ. ತನುಗೆ ಮೊಸರು ಮತ್ತು ತುಪ್ಪ ಅಂದರೆ ತುಂಬ ಇಷ್ಟ. ಅದಕ್ಕೆ ಚಪಾತಿಗೆ ಮೊಸರು ಹಾಕ್ಕೊಟ್ಟಿದ್ದೆ. ಪೂರ್ತಿ ಮೊಸರೆಲ್ಲ ತಿಂದಿದ್ಲು. ಚಪಾತಿಗೆ ಹಾಕಿದ್ದು ಬೆಂಡೆ ಫ್ರೈ ಹಾಗೆ ಬಿಟ್ಟಿದ್ಲು. ಲಾಸ್ಟಿಗೆ ತಿಂತಾ ಇದ್ದಾಳೆ. ಸ್ವಲ್ಪ ರೈಸ್ ಊಟ ಮಾಡು ಅಂತ ಹೇಳಿದರೆ ಅದು ತುಪ್ಪನಾದರೆ ಮಾತ್ರ ಊಟ ಮಾಡ್ತೀನಿ ಅಂತ ತುಪ್ಪನ ಕೇಳ್ತಾ ಇದ್ದಾಳೆ. ಬಟ್ಟೆ ಒಣಗಾಕೋಕ್ಕೆ ಅಂತ ನಾನು ತನು ಟೆರೇಸ್ ಮೇಲೆ ಹೋಗಿದ್ವಿ. ಹೋದ ತಕ್ಷಣವೇ ಕಾರ್ತಿಕ್ ಆಫೀಸಿಂದ ರಿಟರ್ನ್ ಬಂದಿದ್ದರು. ಮನೆ ಒಳಗೆ ಹೋಗಿ ಫ್ರೆಶ್ ಅಪ್ ಆಗಿ ಅವರು ಕೂಡ ಟೆರೇಸಿಗೆ ಬಂದರು. ನಮಗೆ ಬಟ್ಟೆ ಒಣಗಾಕೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಇವಳು ಕೂಡ ಅವ್ರ ಅಪ್ಪಂಗೆ ಎಲ್ಲ ಕ್ಲಿಪ್ಗಳನ್ನೆಲ್ಲ ತೆಗೆದು ಕೊಡ್ತಾಯಿದ್ಲು ಹಾಕೋದಕ್ಕೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಲ್ಲೂ ಒಂದು ಸೆಕೆಂಡ್ ನಾನು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಅಷ್ಟು ತರಲೆ ಮಾಡ್ತಾ ಇರ್ತಾಳೆ. ಎಲ್ಲದನ್ನು ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಅವಳು ಸ್ಪೀಡ್ಗೆ ನಾನು ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ ರೆಕಾರ್ಡ್ ಮಾಡಿಬಿಟ್ಟು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.